ಹೇಳಿ ಸರ್. ನಾವು ಇವತ್ತು ಸರ್ಪಂಚ್ ಸೀಟ್ಸ್ ಇಂದ ನಿಮ್ ತೋಟ ವೀಕ್ಷಣೆ ಮಾಡಕ್ ಬಂದಿದ್ವಿ. ಓಕೆ ಸರ್. ಸರ್ ನಿಮ್ ಹೆಸರು? ಮೈಲಾರಪ್ಪ ಅಂತ ಸರ್. ಮೈಲಾರಪ್ಪ. ನಮ್ಮದು ಬಂದು ಹೊಸಳ್ಳಿ ಸರ್. ಹೊಸಹಳ್ಳಿ. ನಾವು ಟಮಾಟ ಹಾಕಿರೋದು ಮತ್ತೆ ಹೊಸಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಡಿಸ್ಟ್ರಿಕ್ಟ್. ಆಮೇಲೆ ಸರ್ ಇವಾಗ ನಿಮ್ ತೋಟಕ್ಕೆ ಟೊಮ್ಯಾಟೊ ತಳಿ ನಾಟಿ ಮಾಡಿದಾರಲ್ಲ, ಇದು ಯಾವ ತಳಿ ಸರ್? ಯಾವ ಕಂಪ್ನಿ ಸರ್? ಇದು ಬಂದು ರಾಕಿ ಸರ್. ಸರ್ಪಂಚ್ ಸೀಡ್ಸ್ ಸರ್ಪಂಚ್ ಕಂಪ್ನಿ ರಾಕಿ ಅಂತ ಟೊಮ್ಯಾಟೊ ತಳಿ ಸರ್. ಸರ್ ಇವಾಗ ಟೊಮ್ಯಾಟೊ ಎಷ್ಟು ವರ್ಷದಿಂದ ಬೆಳಿತಿದ್ರ? ನಾವು ಒಂದೂವರೆ ವರ್ಷದಿಂದ ಬೆಳಿತಾ ಇದ್ದೀವಿ ಸರ್. ಇವಾಗ ಈ ಒಂದು ಸರ್ಪಂಚ್ ಸೀಡ್ಸ್ ರಾಕಿ ಟೊಮ್ಯಾಟೊ ಎಷ್ಟು ವರ್ಷದಿಂದ ಬೆಳಿಲತ್ತಿದ್ರಿ ಸರ್? 1 ವರ್ಷದಿಂದ ಬೆಳಿತಾ ಇದ್ದೀವಿ. ರಾಕಿನ್ ಕಂಪ್ನಿದು ರಾಕಿ ಬಂದು ಚೆನ್ನಾಗೈತೆ, ಏನು ತೊಂದ್ರೆ ಇಲ್ಲ. ಒಳ್ಳೆ ಕಂಪ್ನಿ, ಒಳ್ಳೆ ಬಿತ್ತನೆ, ಗೊಬ್ಬರ ಆಗ ಅಷ್ಟೇ ಹಾಕಿದ್ವಿ. ಮಾರ್ಕೆಟ್ ಅಲ್ಲಿ ಸೈನಿಂಗು ಅಷ್ಟೇ. ಮತ್ತೆ ಕಾಯಿ ಗಟ್ಟಿ ಐತೆ. ಒಂದು 6,000 ಸಸಿ ಉಣಿದ್ವಿ. ಇದು ಎಷ್ಟು ಎಕರೆ ತೋಟಕ್ಕೆ ಎಷ್ಟು ಎಕರೆ ಇದು ಎಷ್ಟು ಸಸಿನ ನಾಟಿ ಮಾಡಿದ್ರ ನೀವು? ಸರ್ ನಾವು 6,000 ಸಸಿ ಉಣಿದ್ವಿ. 6,000. ಇವಾಗ ಇದು ಎಷ್ಟು ದಿನ ಬೆಳೆ ಇದೆ ಸರ್ ಇದು? ಸರ್ ಇದು 70 ದಿನ ಸರ್. 70 ದಿನ. ಮತ್ತೆ ಇವಾಗ ಎಷ್ಟು ಟೈಮ್ ನೀವು ಕಟಿಂಗ್ ಮಾಡಿದಿರಾ? ಕಟಿಂಗ್ 3ನೇ ಸತಿ ಕಟಿಂಗ್ ಮಾಡಿದ್ವಿ. 3 ಸರ್ತಿ ಕಂಪ್ಲೀಟ್ ಆಗಿ ಮಾಡಿದ್ರ? 3 ಸತಿ ಕಂಪ್ಲೀಟ್ ಮಾಡಿದ್ವಿ. 3 ಸರ್ತಿ ಕಟಿಂಗ್ ಮಾಡಿದಾಗ ಎಷ್ಟು ಬಾಕ್ಸ್ ಗಳು ಬಂದಿದೆ ಇಳುವರಿ? ಒಂದ್ ಸತಿ ಶಾಂಪಲ್ ಬರೋದಿದ್ದ 70 ಬಾಕ್ಸ್ ಬಂದಿತ್ತು ಫಸ್ಟ್ ಕಟಿಂಗ್. ಸೆಕೆಂಡ್ ಕಟ್ಟಿಗೆ ಬಂದು 170 ಬಾಕ್ಸ್ ಆಗಿತ್ತು. 170 ಬಾಕ್ಸ್. 170 ಬಾಕ್ಸ್. 3ನೇ ಕಟ್ಟಿಗೆ ಬಂದು 260 ಬಾಕ್ಸ್ ಆಗಿತ್ತು. 260 ಬಾಕ್ಸ್. ಈ ತಳಿ ಹಾರ್ವೆಸ್ಟ್ ಮಾಡ್ತಿದ್ರಲ್ಲ, ಕಟಿಂಗ್ ಮಾಡ್ತಿದ್ರಲ್ಲ, ಮಾರ್ಕೆಟ್ ಅಲ್ಲಿ ಹಾಕ್ತಿದ್ರಲ್ಲ, ಮಾರ್ಕೆಟ್ ಅಲ್ಲಿ ಹೆಂಗ್ ರೆಸ್ಪಾನ್ಸ್ ಇದೆ ಒಂದ್ ತಳಿ ಬಗ್ಗೆ? ರಾಕಿ ತಳಿ ಬಗ್ಗೆ ಜನನು ಕೇಳಿದ್ರು, ರಾಕಿನ ಇದೆಲ್ಲ ಕೇಳಿದ್ರು. ಗಟ್ಟಿ ಐತಾ ಏನಂತ? ಗಟ್ಟಿ ಏನೈತೆ, ರಾಕಿ ಏನೈತೆ, ಚೆನ್ನಾಗೈತೆ ಸರ್. ಒಳ್ಳೆ ಇಳುವರಿ ಬರುತ್ತೆ, ರೋಗ ಬರಲ್ಲ, ರೋಗಕ್ಕೆ ತಡೀತದೆ. ನಾವು ಔಷಧಿನ ಸುಮಾರು 3-4 ಸತಿ ಔಷಧಿ ನೋಡ್ಕೊಂಡಿದ್ವಿ ಅಷ್ಟೇ ಸರ್. ಇನ್ನೇನು ತೊಂದ್ರೆನೂ ಆಗಿಲ್ಲ. ಬಿಸಿಲಿಗೂ ತಡೀತದೆ, ಮಳೆಗಾಲಕ್ಕೂ ತಡೀತದೆ, ಕಾಯಿಯು ದಪ್ಪನೂ ಬರುತ್ತೆ, ಸೈನಿಂಗ್ ಐತೆ. ಈ ರಾಕಿ ತಳಿ ನೀವು ಯಾವ ಮಂತ್ ಅಲ್ಲಿ ನಾಟಿ ಮಾಡಿದ್ರ ನಿಮ್ ತೋಟಕ್ಕೆ? ಸರ್ ನಾವು ಬಂದ್ ಮಾಡಿ ಅಲ್ಲಿಗೆ 4 ತಿಂಗಳು. 4 ತಿಂಗಳು ಅಂದ್ರೆ ಬೇಸಿಗೆಯಲ್ಲಿ ನಾಟಿ ಮಾಡಿದ್ರ? ಫುಲ್ ಬೇಸಿಗೆಯಲ್ಲಿ ಸರ್. ಫುಲ್ ಬೇಸಿಗೆಯಲ್ಲಿ ನಾಟಿ ಮಾಡಿದ್ರು ಸರ್. ಈಗ ನೀವು ಬೆಳಿತಾ ಇದೀರಲ್ಲ, ಈ ಒಂದು ರಾಕಿ ತಳಿ ಬಗ್ಗೆ ರೈತರಿಗೆ ಏನಂತ ಹೇಳಕ್, ರೈತರಿಗೆ ಏನ್ ಹೇಳಕ್ ಬಯಸ್ತಾರ ನೀವು? ನಾವು ಚೆನ್ನಾಗೈತೆ, ತಳಿ ಚೆನ್ನಾಗೈತೆ, ರಾಗಿಯಲ್ಲಿ ಉಣ್ರಿ, ಯಾರಾದ್ರೂ ಉಣ್ರಿ. ಎಲ್ಲ ಕೇಳಿದ್ರು, ಅವ್ರು ಮಾರ್ಕೆಟ್ ಅಲ್ಲೂ ಕೇಳಿದ್ರು, ಚೆನ್ನಾಗೈತೆ ಇದು ಉಣ್ರಿ, ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಕಾಯಿ ಸೈನಿಂಗ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ಇದು ಒಂದ್ 10 ರೂಪಾಯಿ ಜಾಸ್ತಿನೂ ಹೋಗ್ತದೆ. ಈ ಕಾಯಿ ನೋಡ್ಬಿಟ್ರೆ ಬಾರಿ ಕಾಯಿ ಹೋಗಲ್ಲ, ಈ ಕಾಯಿಗೆ ತಗೊಂತಾರೆ ಬಂದೆಲ್ಲ. ನಿಮ್ ಪ್ರಕಾರ ಸರ್ಪಂಚ್ ಸೀಡ್ಸ್ ರಾಕಿ ತಳಿನ ರೈತರು ಧೈರ್ಯವಾಗಿ ಬೆಳಿಬಹುದು ಅಂತ ಹೇಳ್ತೀರಾ? ತೊಂದ್ರೆ ಏನಿಲ್ಲ ಸರ್, ಆರಾಮಾಗಿ ಬೆಳಿಬೋದು ಸರ್. ಸುಮಾರು ಜನಕ್ಕೆ ನಾವು ಹೇಳಿದ್ವಿ, ಅವಾಗ ಆಲ್ರೆಡಿ ಕೇಳ್ತಾವ್ರೆ ಸರ್, ಸಸಿ ಕಾಯ್ದವ್ರೆ. ಮಳೆಗಾಲದಲ್ಲಿ ತಡೀತದ, ಬೇಸಿಗೆ ತಡೀತದಂದ್ರು. ಮಳೆಗಾಲದಲ್ಲೂ ತಡೀತದೆ, ಬೇಸಿಗೆಲ್ಲೂ ತಡೀತದೆ. ವರ್ಷ ಪೂರ್ತಿ ಬೆಳಿಬಹುದು ತಳಿನ. ನೀವು ವರ್ಷ ಪೂರ್ತಿ ಬೆಳೀರಿ, ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ರಾಕಿ ತಳಿ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್.